ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಒನ್ಸ್ಗೆ ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ನಾವಿವಾಗ ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡ್ಕೊಳ್ಬೇಕು ಅಂತಂದರೆ ಈಗಾಗಲೇ ನಾವು ಶಾತವಾಹನರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಿ. ಶಾತವಾಹನರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ. ಆ್ಯಂಡ್ ಬನವಾಸಿಯ ಕದಂಬರಾಗಿರ್ಬೋದು, ತಲಕಾಡಿನ ಗಂಗರಾಗಿರ್ಬೋದು, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಬಾದಾಮಿಯ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತೆ. ಸೊ ಯಾರೆಲ್ಲ ಹಿಂದಿನ ಕ್ಲಾಸ್ಗಳನ್ನ ನೋಡಿಲ್ವೋ ಖಂಡಿತ ನೋಡ್ಕೊಳ್ರಿ. ಸೊ ಸಾಧ್ಯ ಆದಷ್ಟು ನಾನು ಲೈವ್ಗೆ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಒಂದು 2 ಡೇಸ್ ನಾನು ಹೇಳಿದ ಹಾಗೆಯೇ ನಿಮಗೆ ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಇರಲಿ ಸ್ನೇಹಿತರೆ. ಆ್ಯಂಡ್ ಕ್ಲಾಸನ್ನು ನೋಡ್ತಾ ಕ್ಲಾಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆನಾ? ಹಾಗೆಯೇ ಟೆಲಿಗ್ರಾಮ್ಗೂ ಕೂಡ ನೀವು ಜಾಯಿನ್ ಆಗ್ತಾ ಬನ್ನಿ. ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾನು ಬಾದಾಮಿಯ ಚಾಲುಕ್ಯರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಅದನ್ನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಬಾದಾಮಿಯ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ವೈಭವದಿಂದ ರಾಜ್ಯಭಾರವನ್ನು ನಡೆಸಿದರು. 2 ಶತಮಾನಗಳ ಕಾಲ. ಓಕೆನಾ? ಕರ್ನಾಟಕದಲ್ಲಿ ಅತ್ಯಂತ ವೈಭವದಿಂದ ರಾಜ್ಯಭಾರ ನಡೆಸಿದಂತಹ ಒಂದು ಏನಂತ ಹೇಳ್ತೀವಿ, ವಂಶ ಅಥವಾ ಮನೆತನ ಯಾವುದು ಅಂತ ಕೇಳಿದರೆ ನೀವು ಹೇಳಬೇಕು ಯಾವುದ್ರಿ, ಬಾದಾಮಿಯ ಚಾಲುಕ್ಯರು ಆಗಿರ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತಕ್ಕಂಥದ್ದು, ಬಾದಾಮಿಗೆ ಹಿಂದೆ ವಾತಾಪಿ ಅಂತ ಕರೀತಾ ಇದ್ರು. ಅದು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ವಾತಾಪಿಯ ಮತ್ತೊಂದು ಹೆಸರೇನು ಅಥವಾ ಬಾದಾಮಿಗೆ ಇದ್ದಂತಹ ಹಿಂದಿನ ಒಂದು ಹೆಸರನ್ನು ತಿಳಿಸಿ ಅಂತ ಕೂಡ ನಿಮಗೆ ಕೇಳಬಹುದು. ಸೊ ನೀವು ಏನು ಮಾಡಿಕೊಳ್ರಿ, ಎರಡೂ ಕೂಡ ನೆನ್ಪಿಟ್ಕೊಳ್ರಿ. ಬಾದಾಮಿಗೆ ವಾತಾಪಿ ಅಂತ ಕರಿತಾ ಇದ್ರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತಕ್ಕಂಥದ್ದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಓಕೆ, ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕೂಡ ನಿಮ್ಗೆ ಕ್ವಶನ್ ಬರಬಹುದು. ಅದರೊಳಗೆ ಅವರು ಬಾದಾಮಿ ಅಂತಲೂ ಕೊಡ್ಬೋದು ಅಥವಾ ವಾತಾಪಿ ಅಂತಲೂ ಕೊಡ್ಬೋದು. ನೀವು ಎರಡೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ರಿ. ಹಾಗೆಲ್ಲ ಎರಡೂ ಕೊಡಲ್ಲ, ಕೊಟ್ಟರೆ ಒಂದನ್ನು ಕೊಡ್ತಾರೆ. ಇಲ್ಲ ಅಂತಂದರೆ ಎರಡನ್ನೂ ಕೂಡಿ ಒಂದೇ ಒಂದು ವಾಕ್ಯದಲ್ಲಿ ಅವರು ಕೊಡಬಹುದು, ಒಂದೇ ಆಪ್ಷನ್ನಲ್ಲಿ. ಓಕೆನಾ? ನೆಕ್ಸ್ಟು ವರಾಹ ಅಂತಕ್ಕಂಥದ್ದು ಚಾಳುಕ್ಯರ ಒಂದು ಲಾಂಛನ ಆಗಿರುತ್ತೆ. ಓಕೆ, ಚಾಳುಕ್ಯರ ಒಂದು ಲಾಂಛನ ವರಾಹ ಅಂತಕ್ಕಂಥದ್ದು. ಈಗಾಗಲೇ ನಾನು ಹಿಂದೆ ಹೇಳ್ಕೊತ ಬಂದಿದ್ದೀನಲ್ವ, ಎಲ್ಲ ಮನೆತನಗಳ ಒಂದು ಅರಸರಾಗಿರಬಹುದು, ಅವರ ರಾಜ್ಯ ಲಾಂಛನ ಆಗಿರಬಹುದು, ಅವರ ಒಂದು ರಾಜಧಾನಿ ಆಗಿರ್ಬೋದು, ಮೂರನ್ನೂ ಕೂಡ ನೀವು ತುಂಬ ಡೀಟೇಲ್ ಆಗಿ ನೆನ್ಪಿಟ್ಕೊಳ್ಬೇಕಾಗತ್ತಾ. ಸೊ ಯಾವಾಗ ನಿಮ್ಗೆ ಯಾವುದ್ರ ಮೇಲೆ ಕೇಳಿದರೂ ಕೂಡ ಕ್ವಶನನ್ನು ಈಸಿಯಾಗಿ ನೀವು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಕ್ಲಿಯರ್ ಆಯ್ತಲ್ವ? ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ಅತ್ಯಂತ ವೈಭವದಿಂದ ರಾಜ್ಯಭಾರ ನಡೆಸಿರ್ತಕ್ಕಂತಹ ಒಂದು ಮನೆತನ ಆಗಿರುತ್ತೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತಕ್ಕಂಥದ್ದು ಚಾಲುಕ್ಯರ ಒಂದು ರಾಜಧಾನಿಯಾಗಿರುತ್ತೆ. ಜೊತೆಗೆ ಚಾಲುಕ್ಯರ ಒಂದು ಲಾಂಛನ ಬಂದು ವರಾಹ ಆಗಿರುತ್ತೆ. ಈ ಕಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇದು ಏನಾಗಿರುತ್ತೆ, ಚಾಲುಕ್ಯರ ಒಂದು ಲಾಂಛನ ಆಗಿರುತ್ತೆ. ಓಕೆನಾ? ವರಾಹ ಅಂತಕ್ಕಂಥದ್ದು ಇದು ಚಾಲುಕ್ಯರ ರಾಜಧಾನಿ ಆಗಿರುತ್ತೆ. ಇಲ್ಲಿ ಸ್ವಲ್ಪ ನೋಡ್ಕೊಳ್ತೀರಿ. ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಎರಡನೇ ಪುಲಿಕೇಶಿಯ ಸಾಮ್ರಾಜ್ಯ ಕರ್ನಾಟಕದ ಗಡಿ. ಇದು 2ನೇ ಪುಲಿಕೇಶಿಯ ಸಾಮ್ರಾಜ್ಯ. ಓಕೆ, ಯಾವುದು ಇಲ್ಲಿದೆ ನೋಡ್ಕೊಳ್ರಿ. ಉಜ್ಜಯಿನಿ ಅಂತಕ್ಕಂಥದ್ದು ಹೊರಗಡೆ ಬಂದರೆ ಇಲ್ಲಿದೆ ನೋಡಿ, ಈ ಮಾರ್ಕಲ್ಲಿ. ವೆಂಗಿ ಆಗಿರ್ಬೋದು, ಓರಂಗಲ್, ಮತ್ತು ವೇಮುಲವಾಡ, ಮಳಖೇಡ, ಲಟ್ಟಲೂರು, ಅಜಂತ, ಎಲ್ಲೋರ, ಏಚ್ಲಾಪುರ, ನಾಸಿಕ, ಗೋವಾ ಆಗಿರ್ಬೋದು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಲಕ್ಕುಂಡಿ, ಗದಗ, ಹಾನಗಲ್, ಬನವಾಸಿ, ತಾಳಗುಂದ, ಶ್ರವಣಬೆಳಗೊಳ, ತಲಕಾಡು. ಸೊ ಎಲ್ಲ ಕೂಡ ಏನಾಗಿರುತ್ತೆ, 2ನೇ ಪುಲಿಕೇಶಿಯ ಸಾಮ್ರಾಜ್ಯದ ಗಡಿಯಾಗಿರುತ್ತೆ. ಜೊತೆಗೆ ಇದು ಬಾದಾಮಿ ಚಾಲುಕ್ಯರ ಒಂದು ಗಡಿ ಮೇರೆಗಳು ಅಂತ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ರಿ, ಇಮ್ಮಡಿ ಪುಲಿಕೇಶಿ. ಯಾರು ಈ ಇಮ್ಮಡಿ ಪುಲಿಕೇಶಿ? ಇಮ್ಮಡಿ ಪುಲಿಕೇಶಿಯು ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ಅರಸ ಆಗಿರ್ತಾನ. ಪರಾಕ್ರಮಶಾಲಿಯಾಗಿದ್ದು ಈತನು ರಾಜ್ಯ ವಿಸ್ತರಣೆಗಾಗಿ ಅನೇಕ ದಂಡಯಾತ್ರೆಗಳನ್ನು ಕೂಡ ಕೈಗೊಳ್ತಾನ. ಯಾರು? ಪುಲಿಕೇಶಿ. ಯಾವ ಪುಲಿಕೇಶಿ? ಇಮ್ಮಡಿ ಪುಲಿಕೇಶಿ ಏನಾಗಿರ್ತಾನೆ, ಚಾಳುಕ್ಯ ವಂಶದ ಶ್ರೇಷ್ಠ ಅರಸ ಆಗಿರ್ತಾನೆ. ಜೊತೆಗೆ
ಪರಾಕ್ರಮಶಾಲಿಯಾಗಿದ್ದು ರಾಜ್ಯ ವಿಸ್ತರಣೆಗಾಗಿ ಅನೇಕ ದಂಡಯಾತ್ರೆಗಳನ್ನು ಕೂಡ ಅವನು ಮಾಡಿರ್ತಾನೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಎಸ್, ಸ್ವಲ್ಪ ಕ್ಯಾಮ್ರಾ ಕ್ಲಿಯರ್ ಇದೆ, ಬಟ್ ಕರ್ಟನ್ ಓಪನ್ ಮಾಡಿದರೆ ತುಂಬಾ ಬೆಳಕು ಈ ರೀತಿ ಫೋಕಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಓಪನ್ ಮಾಡಿಲ್ಲ, ನಾನು ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಎಸ್, ಓಕೆ. ಕದಂಬರು ಮತ್ತು ಗಂಗರು ಕದಂಬರು ಮತ್ತು ಗಂಗರು ಪುಲಿಕೇಸಿಗೆ ತಾವಾಗಿಯೇ ಶರಣರಾದರು. ಓಕೆ. ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ. ಎಸ್, ಉತ್ತರ ಭಾರತದ ಸಾಮ್ರಾಟ ಅಥವಾ ಕದಂಬರು ಮತ್ತು ಗಂಗರು ಪುಲಿಕೇಶಿಗೆ ಏನಾಗ್ತಾರೆ, ತಾವಾಗಿಯೇ ಶರಣಾಗ್ತಾರಲ್ವಾ. ಸೊ ಅಂಥ ಸಂದರ್ಭದಲ್ಲಿ ಉತ್ತರ ಭಾರತದ ಸಾಮ್ರಾಟ ಯಾರಾಗಿದ್ದ ಅಂತ ಕೂಡ ನಿಮ್ಗೆ ಕ್ವಶನ್ ಬರಬಹುದು. ಯಾರಾಗಿರ್ತಾರೆ ಅಂತಂದ್ರೆ ಹರ್ಷವರ್ಧನ ಆಗಿರ್ತಾನೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಪುಲಿಕೇಶಿಯು ಏನಾಗಿರ್ತಾನೆ, ಇಮ್ಮಡಿ ಪುಲಿಕೇಶಿಯು ನರ್ಮದಾ ತೀರದಲ್ಲಿ ನಡೆದಂತಹ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದ್ದು ಆತನ ಮಹತ್ ಸಾಧನೆಯಾಗಿದ್ದು. ನೋಡ್ರಿ, ಇಲ್ಲಿ ನರ್ಮದಾ ನದಿ ತೀರದಲ್ಲಿ ನಡೆದಂತಹ ಒಂದು ಘೋರ ಸಂಗ್ರಾಮದಲ್ಲಿ ಅವನೇನಾಗ್ತಾನೆ, ಜಯಶಾಲಿ ಆಗ್ತಾನೆ. ಸೊ ಅದೇ ಏನಾಗಿರುತ್ತೆ, ಒಂದು ಒಂದು ಸಾಧನೆಯಾಗಿರುತ್ತೆ ಅಂತಕ್ಕಂಥದ್ದು. ಈ ನಡುವೆ ಪೂರ್ವ ಪ್ರಾಂತ್ಯಗಳಾದಂತಹ ಕೋಸಲ ಆಗಿರಬಹುದು, ಕಳಿಂಗ ಆಗಿರಬಹುದು, ಇವು ದೇಶಗಳ ರಾಜರುಗಳು ಯುದ್ಧಗೈಯದೆ ಪುಲಿಕೇಶಿಗೆ ಶರಣರಾದರು. ಅಂದರೆ ಅವ್ರಿಗೆ ಯುದ್ಧ ಮಾಡ್ತಕ್ಕಂತಹ ಸಾಮರ್ಥ್ಯ ಇರಲಿ ಬಿಡಲಿ ಸೆಕೆಂಡ್ರೆ, ಅವ್ರೇನು ಮಾಡ್ತಾರೆ, ಕೋಸಲ ಮತ್ತು ಕಳಿಂಗ ದೇಶದ ರಾಜರು ಯುದ್ಧವನ್ನು ಮಾಡ್ದೇನೆ ಏನು ಮಾಡ್ತಾರೆ, ಈ ಇಮ್ಮಡಿ ಪುಲಿಕೇಶಿಗೆ ಶರಣಾಗ್ತಾರೆ. ನಾನು ಯುದ್ಧ ಮಾಡಲ್ಲ ಅಂತ ಶರಣಾಗ್ತಾರೆ. ಓಕೆ. ದಕ್ಷಿಣ ಭಾರತದಲ್ಲಿ ಪುಲಿಕೇಶಿಯು ಕಂಚಿಯ ಪಲ್ಲವರನ್ನು ಸೋಲಿಸಿದನು. ಓಕೆ. ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನು ಒಲಿಸಿಕೊಂಡನು. ಯಾರು ಎಲ್ಲಿಂದ ಕಂಚಿಯ ಪಲ್ಲವರನ್ನು ಸೋಲಿಸ್ತಾನೆ, ಅದಾದ ನಂತರ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನು ಒಲಿಸಿಕೊಳ್ತಾನೆ. ಹೀಗೆ 4 ದಿಕ್ಕುಗಳಲ್ಲಿ ಕೂಡ ವಿಜಯ ಸಾಧಿಸಿದಂತಹ ಪುಲಿಕೇಶಿಯು ವಾತಾಪಿಗೆ ಮರಳಿದನು. ವಾತಾಪಿ ಅಂದರೆ ನಿಮಗೆ ಗೊತ್ತಲ್ವಾ, ಯಾವುದು, ಬಾದಾಮಿ ಅಂತಕ್ಕಂಥದ್ದು. ಸೊ ಬಾದಾಮಿಗೆ ಮರಳಿದನು. ಅವನ ಸಾಮ್ರಾಜ್ಯವು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೂ ಕೂಡ ಹರಡಿತ್ತು ಅಂತಕ್ಕಂಥದ್ದನ್ನು ನೀವು ಗಮನಿಸ್ತೀರಿ. ಎಲ್ಲಿಂದ ನಿಮಗೆ ಕ್ವಶನ್ ಬರಬಹುದು. ಇಲ್ಲಿ ನಿಮಗೆ MCQಸ್ಗಳನ್ನು ಹೇಳ್ತಾ ಹೋಗ್ತೀನಿ, ಜೊತೆಗೆ 2 ಮಾರ್ಕ್ಸ್, 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಆ ಥರ ಕೂಡ ಬರಬಹುದು, ಹೇಳಲಿಕ್ಕಾಗಲ್ಲ. ಏನಂತಂದರೆ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವಿವರಿಸಿ ಅಥವಾ ತಿಳಿಸಿ, ಅವನ ಸಾಧನೆಗಳನ್ನು ಹೆಸರಿಸಿ ಅಂತ ಕೂಡ ಬರಬಹುದು. ಆವಾಗ ನೀವೇನು ಮಾಡ್ಕೊಳ್ರಿ, ಇಷ್ಟನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ 4 ಮಾರ್ಕ್ಸಿಗೆ. 2 ಮಾರ್ಕ್ಸಿಗೆ ಏನು ಅಷ್ಟೇನು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಈ ಇಮ್ಮಡಿ ಪುಲಿಕೇಶಿ ಯಾರು, ಯಾವ ಒಂದು ಮನೆತನದಲ್ಲಿ ಬರ್ತಾನೆ, ಅವನು ಯಾವ್ಯಾವ ಒಂದು ಯುದ್ಧವನ್ನು ಮಾಡ್ತಾನೆ, ಓಕೆ, ಮತ್ತು ಅಲ್ಲಿರ್ತಕ್ಕಂತಹ ಯಾವ ಒಂದು ಪ್ರದೇಶವನ್ನು ಅವನು ಆಕ್ರಮಣ ಮಾಡ್ಕೊಳ್ತಾನೆ, ವಶಪಡಿಸ್ಕೊಳ್ತಾನೆ, ಅವನ ಒಂದು ಸಾಮ್ರಾಜ್ಯದ ಗಡಿ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅನ್ನೋದನ್ನು ನೀವು ಮೆನ್ಷನ್ ಮಾಡಿದರೆ ಸಾಕಾಗತ್ತೆ. ಓಕೆ. ಹೀಗೆ 4 ದಿಕ್ಕುಗಳಲ್ಲಿ ವಿಜಯ ಸಾಧಿಸಿದಂತಹ ಪುಲಿಕೇಶಿ ವಾಪಸ್ ಏನು ಮಾಡ್ತಾನೆ, ಬಾದಾಮಿಗೆ ಮರಳಿ ಅಥವಾ ವಾತಾಪಿಗೆ ಮರಳಿ ಅವನ ಸಾಮ್ರಾಜ್ಯವು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ಹರಡಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ಪುಲಿಕೇಶಿಯ ಕೀರ್ತಿಯು ಭಾರತದವರೆಗೂ ಕೂಡ ಅದು ವ್ಯಾಪಿಸಿತ್ತು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇಮ್ಮಡಿ ಪುಲಿಕೇಶಿಯ ಒಂದು ಕೀರ್ತಿ ಭಾರತದ ಹೊರಗೂ ಕೂಡ ವ್ಯಾಪಕ ಆಗಿತ್ತು. ಭಾರತದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಅದರ ಒಂದು ಆಚೆಗೂ ಕೂಡ ಏನಾಗಿತ್ತು, ವ್ಯಾಪಕ ಆಗಿತ್ತು ಅಂತ ಇಲ್ಲಿ ತಿಳಿಸ್ತಕ್ಕಂಥದ್ದು. ಅವನು ಪರ್ಷಿಯಾ ದೇಶದ ರಾಜನಾದಂತಹ ಖುಸ್ರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿ ಅಮೂಲ್ಯ ವಸ್ತುಗಳನ್ನು, ಒಂದು ಉತ್ತಮ ಆನೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದನು. ಖುಸ್ರುವು ಒಂದು ಮಿತ್ರ ನಿಯೋಗವನ್ನು ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದನು. ಅಜಂತದ ಗುಹೆಯೊಂದರಲ್ಲಿ ಖುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯ ಸ್ವಾಗತಿಸುವಂತಹ ವರ್ಣಚಿತ್ರವನ್ನು ಸಹ ಬಿತ್ತಿಸ್ತಕ್ಕಂತಹ ಒಂದು ಚಿತ್ರ ಕೂಡ ಇರೋದನ್ನು ನಾವು ಗಮನಿಸ್ತೀವಿ. ಸೊ ಇದಷ್ಟು. ನೆಕ್ಸ್ಟ್ ಬರ್ತೈತೆ ನಿಮಗೆ ಚಾಳುಕ್ಯರ ಒಂದು ವಾಸ್ತುಶಿಲ್ಪ ಹೇಗಿತ್ತು, ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಅಂತ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಮತ್ತು ನಾಗರಾಳ ಎಂಬಲ್ಲಿ ಐಹೊಳೆ ಮತ್ತು ಬಾದಾಮಿಯ ಚಾಲುಕ್ಯರ ಕಾಲದ ಗುಹೆಗಳು ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ.
ಎಲ್ಲಿ ಅಂತಂದರೆ ಅತ್ಯಂತ ಮುಖ್ಯವಾದಂತಹ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಗಳನ್ನು ನಾವು ಕಾಣ್ತೀವಿ. ಎಲ್ಲಿ? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ. ಓಕೆ, ನಿಮಗೆಲ್ಲ ನೆನಪು ಬರುತ್ತಾ? ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಅಂತಕ್ಕಂಥದ್ದು. ಜೊತೆಗೆ ನಾಗರಾಳ ಅಂತಕ್ಕಂಥದ್ದನ್ನು ಆ್ಯಡ್ ಮಾಡಿಕೊಳ್ರಿ. ಇಲ್ಲಿ ಏನಾಗುತ್ತೆ, ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪಗಳು ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಳುಕ್ಯರ ಕಾಲದ ಗುಹೆಗಳು ಸಿಗುತ್ತೆ. ಎಸ್, ಇವೆರಡನ್ನ ಕೂಡ ಹೈಲೈಟ್ ಮಾಡಿಕೊಡ್ರಿ, ಐಹೊಳೆ ಅಂತಕ್ಕಂಥದ್ದು ಮತ್ತು ಬಾದಾಮಿ. ಸೊ ಇವೆರಡರಲ್ಲಿ ನಿಮಗೆ ಚಾಲುಕ್ಯರ ಕಾಲದ ಗುಹೆಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಿದೆ ನೋಡ್ಕೊಳ್ರಿ. ಎಸ್, ಇದು ಬಾದಾಮಿಯ ಒಂದು ಗುಹಾಲಯ. ಸೊ ಎಲ್ಲರೂ ಕೂಡ ನೋಡಿರ್ತೀರ ಅಂತ ಅಂದ್ಕೊತೀನಿ. ಯಾಕಂದ್ರೆ ಸ್ಕೂಲ್ ಡೇಸ್ ಒಳಗೆ ಅಥವಾ ಕಾಲೇಜ್ ಡೇಸ್ ಒಳಗೆ ನಾವೇನು ಮಾಡಿರ್ತೀವಿ, ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗಿರ್ತಾರಲ್ವ, ಅಂಥ ಸಮಯದಲ್ಲಿ ಕೂಡ ನೋಡಿರ್ತೀವಿ. ಇಲ್ಲ ಅಂತಂದರೆ ಪ್ರೈವೇಟಾಗಿ ಕೂಡ ನೀವು ಓನ್ ವೆಹಿಕಲ್ ಮಾಡಿಕೊಂಡು ಕೂಡ ಒಂದು ಫ್ಯಾಮಿಲಿ ಟ್ರಿಪ್ ಈ ರೀತಿ ಹೋದಾಗ ಕೂಡ ನೋಡಿರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸದ್ಯಕ್ಕೆ ಬುಕ್ಕಲ್ಲಿದೆ, ಇದು ಬಾದಾಮಿಯ ಒಂದು ಗುಹಾಲಯ ಆಗಿರತ್ತೆ. ಓಕೆ, ಬಾದಾಮಿ ಚಾಲುಕ್ಯರ ಕಾಲದ ಗುಹಾಲಯ ಆಗಿರತ್ತೆ. ಓಕೆ, ನೆಕ್ಸ್ಟ್ ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ. ಒಂದು ನಿಮಿಷ. ಓಕೆ, ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ ಅಂತಂದರೆ ಲಾರ್ಡ್ ಖಾನ್ ಅಂತ ಕರೀತಾರೆ. ಮೇಗುತಿ, ಕಾರ್ತಿಕೇಯ ಅಂತಂದರೆ ಇಲ್ಲಿ ನೋಡಿ ಹುಚ್ಚಿಮಲ್ಲಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದರ್ಗಾ ಅಥವಾ ದುರ್ಗಾ, ಇವು ಮುಖ್ಯವಾದದ್ದು. ಎಲ್ಲಿ? ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ, ಮೇಗುತಿ, ಕಾರ್ತಿಕೇಯ ಮತ್ತು ದುರ್ಗಾ ಇವೆಲ್ಲ ಮುಂತಾದವುಗಳು ಏನಾಗಿರುತ್ತೆ, ಮುಖ್ಯವಾದಂತಹ ದೇವಾಲಯಗಳಾಗಿರುತ್ತೆ. ಐಹೊಳೆಯನ್ನು ನೋಡ್ರಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತಿ, ನೋಡ್ಕೊಳ್ರಿ. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂಬುದಾಗಿ ಕರೆಯಲಾಗುತ್ತದೆ. ಎಸ್, ನಿಮ್ಗೆ ಇದು ಕ್ವಶನ್ ಆಗೈತಿ. ಒಟ್ಟು TETಗೆ ಇದನ್ನು ಕೇಳ್ಯಾರ್ರಿ, ಯಾವಾಗ ಅಂತ ನೆನಪಿಲ್ಲ. ಬಟ್ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕ್ವಶನ್ ಬಂದಿತ್ತು. ಸೊ ಅಲ್ಲಿ ನೀವು ಹಾಕ್ತೀರಿ ಐಹೊಳೆಯನ್ನು ಅಂತ. ಓಕೆ, ಐಹೊಳೆ ಇದೇನಾಗಿರುತ್ತೆ, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ಬಾದಾಮಿಯ ಗುಹಾಲಯದಲ್ಲಿರ್ತಕ್ಕಂತಹ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಅತ್ಯಂತ ಅದ್ಭುತವಾಗಿರುತ್ತೆ. ಆ್ಯಂಡ್ ಪಟ್ಟದಕಲ್ಲಿನಲ್ಲಿರ್ತಕ್ಕಂತಹ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಕೂಡ ಅತ್ಯಂತ ಸುಂದರವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿದೆ. ಪಟ್ಟದಕಲ್ಲು ವಿಶ್ವ ಪರಂಪರೆಗೆ ಸೇರಿದಂತಹ ತಾಣವಾಗಿದೆ. ನೋಡ್ರಿ, ವಿಶ್ವ ಪರಂಪರೆಗೆ ಸೇರಿದಂತಹ ತಾಣ ಯಾವುದು ಅಂತ ನಿಮ್ಮ ಕ್ವಶನ್ ಬಂತಂದ್ರೆ ಪಟ್ಟದಕಲ್ಲು ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಚಿತ್ರ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ರಿ. ಶೇಷನಾಗನ ಮೇಲೆ ಆಸೀನನಾಗಿರ್ತಕ್ಕಂತಹ ವಿಷ್ಣು. ಇಲ್ಲಿ ನೋಡಿ, ಇಲ್ಲಿ ಶೇಷನಾಗ ಈ ರೀತಿಯಾಗಿ ಸುರುಳಿ ಆಕಾರದಲ್ಲಿ ಕೂತಿದ್ದು ಈ ಹೆಡೆಯನ್ನು ಇಲ್ಲಿ ಚಾಚಿರ್ತಕ್ಕಂಥದ್ದು ಗಮನಿಸ್ಕೊಂಡ್ರಾ. ಸೊ ಶೇಷನಾಗನ ಮೇಲೆ ಆಸೀನನಾಗಿರ್ತಕ್ಕಂತಹ ವಿಷ್ಣು, ಇದು ಬಾದಾಮಿಯ ಗುಹಾಲಯದಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತಕ್ಕಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ವಿರೂಪಾಕ್ಷ ದೇವಾಲಯ, ಇದು ವಿಚ್ಚಿ ಅಂತ ಆಗಿದೆ. ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು ಅಂತಕ್ಕಂಥದ್ದು. ಓಕೆ, ಸೊ ಇದು ನಿಮಗೆ ಕಾಣಲಿಕ್ಕೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ವಿಶ್ವ ಪರಂಪರೆಯ ತಾಣ ಅಂತ ಇದೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಬಿಡೋಣ. ವಿಶ್ವ ಪರಂಪರೆಯ ತಾಣ, ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆಗೆ ಸೇರಿದ್ದು ಎಂಬುದಾಗಿ ಯುನೆಸ್ಕೋ ಏನು ಮಾಡಿದೆ, ಘೋಷಣೆಯನ್ನು ಮಾಡಿದೆ. ಇವುಗಳಿಗೆ ವಿಶೇಷ ಸಂರಕ್ಷಣೆ ನೀಡಲಾಗ್ತಾ ಇದೆ. ಹೌದು, ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಎಲ್ಲ ತಾಣಗಳೇನಿರುತ್ತಲ್ವ ಅದನ್ನು ಅವರು ಏನು ಮಾಡಬೇಕಾಗತ್ತೆ, ಅದನ್ನು ಒಂದು ಸಂರಕ್ಷಣೆಯನ್ನು ಮಾಡಲೇಬೇಕಾಗತ್ತೆ. ಸೊ ಕರ್ನಾಟಕದಲ್ಲಿರ್ತಕ್ಕಂತಹ ಹಂಪಿ ಆಗಿರ್ಬೋದು, ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು ಇವೆಲ್ಲ ಏನಾಗಿರುತ್ತೆ ಅಂದರೆ ವಿಶ್ವ ಪರಂಪರೆಯ ತಾಣಗಳಾಗಿರುತ್ತೆ. ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಅಂತ ನಿಮ್ಗೆ 2 ಮಾರ್ಕ್ಸಿಗೆ ಕೇಳಬಹುದು. ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ್ದು ಅದನ್ನು ಯುನೆಸ್ಕೋಗೆ ಸೇರ್ಪಡೆ ಮಾಡಲಾಗಿದ್ದು ಅವರು ಅದನ್ನು ವಿಶೇಷ ಸಂರಕ್ಷಣೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಯಾವ್ಯಾವ ಬರುತ್ತೆ ಅಂತಂದ್ರೆ ಹಂಪಿ, ಪಟ್ಟದಕಲ್ಲು ಹಾಗೆಯೇ ಪಶ್ಚಿಮ ಘಟ್ಟಗಳು ವಿಶ್ವ ಪರಂಪರೆಯ ತಾಣಗಳಾಗಿರುತ್ತೆ ಅಂತಕ್ಕಂಥದ್ದನ್ನು ನೀವಲ್ಲಿ 2 ಮಾರ್ಕ್ಸಿಗೆ ಮೆನ್ಷನ್ ಮಾಡಿರಿ. ಸೊ ಇದಷ್ಟು ಏನಾಗಿರುತ್ತೆ ಅಂತಂದ್ರೆ ನಾವು ನೋಡ್ತಕ್ಕಂಥದ್ದು ಬಾದಾಮಿಯ ಚಾಲುಕ್ಯರ ಬಗ್ಗೆ ಆಯ್ತಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಗಮನಿಸ್ಕೊಳ್ಳೋಣ ಕಂಚಿಯ ಪಲ್ಲವರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬಿಡೋಣಂತೆ. ಓಕೆ,
ಕಂಚಿಯ ಪಲ್ಲವರು. ನೆಕ್ಸ್ಟ್ ಇದೊಂದು ಕ್ಲಾಸ್ ಅಲ್ಲದೆ ಇನ್ನೊಂದು ಕ್ಲಾಸ್ ತೊಗೊಂಡೆ ಅಂತಂದರೆ ಇದು ಯಾವುದು 6ನೇ ಚಾಪ್ಟರ್ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಏನಿರುತ್ತಲ್ವ ಅಥವಾ ಅರಸು ಮನೆತನಗಳು. ಸೊ ಇದು ಕಂಪ್ಲೀಟಾಗಿ ನಿಮ್ಗೆ 6ನೇ ಚಾಪ್ಟರ್ ಮುಗಿಯುತ್ತೆ. ಸೊ ನೆಕ್ಸ್ಟು ನಿಮಗೆ ಸಿವಿಕ್ಸ್ ತೊಗೊಳ್ತೀನಿ, ಓಕೆನಾ. ಸೊ 6th ಪಾರ್ಟ್ 1 ಕಂಪ್ಲೀಟಾಗಿ ಫಿನಿಷ್ ಮಾಡಿಕೊಟ್ಬಿಡ್ತೀನಿ. ಅದಾದ ನಂತರ ನಾವು ರಿವಿಷನ್ ಮಾಡ್ಕೊಳ್ತಾ ಹೋಗೋಣ ಅಂತೆ. ಕಂಚಿಯ ಪಲ್ಲವರು ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾದಂತಹ ರಾಜವಂಶ. ಯಾವುದು? ಪಲ್ಲವ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶ. ತಮಿಳುನಾಡಿನ ಕಂಚಿ ಪಲ್ಲವರ ರಾಜಧಾನಿಯಾಗಿರುತ್ತೆ, ನೆನ್ಪಿಟ್ಕೊಳ್ರಿ. ಪಲ್ಲವರ ರಾಜಧಾನಿ ಯಾವುದು? ತಮಿಳುನಾಡಿನ ಕಂಚಿ ಅಂತಕ್ಕಂಥದ್ದು ಪಲ್ಲವರ ರಾಜಧಾನಿಯಾಗಿರುತ್ತೆ. ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಅಂತಕ್ಕಂಥದ್ದು. ಯಾರು? ಕಂಚಿಯ ಪಲ್ಲವರು. ಎಸ್. ನರಸಿಂಹವರ್ಮನು ಪಲ್ಲವರ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಾನೆ, ನೆನ್ಪಿಟ್ಕೊಳ್ರಿ. ಮಹಾಮಲ್ಲ ಎಂಬುದು ಈತನ ಬಿರುದಾಗಿರುತ್ತೆ. ಯಾರ್ದು? ನರಸಿಂಹವರ್ಮನ ಒಂದು ಬಿರುದು ಮಹಾಮಲ್ಲ ಅಂತಕ್ಕಂಥದ್ದು. ಸೊ ಇವನು ಪಲ್ಲವರ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಾನೆ, ಪರಾಕ್ರಮಿಯಾಗಿರ್ತಾನೆ. ಈತನು ಚಾಳುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನು ಕೂಡ ಸೋಲಿಸಿ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಬಾದಾಮಿಯನ್ನು ಅವನು ಗೆದ್ದುಕೊಳ್ತಾನೆ, ವಶಪಡಿಸಿಕೊಳ್ತಾನೆ ಅಂತಕ್ಕಂಥದ್ದು. ಇದನ್ನು ವಶಪಡಿಸಿಕೊಂಡಿದ್ದರ ಒಂದು ವಿಜಯದ ಸಂಕೇತವಾಗಿ ಅವನು ವಾತಾಪಿ ಅಂದರೆ ನಿಮ್ಗೆ ಗೊತ್ತಲ್ವಾ, ಬಾದಾಮಿ ಅಂತಕ್ಕಂಥದ್ದು. ಸೊ ಬಾದಾಮಿ ಅಥವಾ ವಾತಾಪಿಯನ್ನು ಅವನು ವಶಪಡಿಸ್ಕೊಳ್ತಾನೆ, ಅಥವಾ ಅದನ್ನು ವಾತಾಪಿಕೊಂಡ ಅಂತಕ್ಕಂತಹ ಬಿರುದನ್ನು ಅದರಲ್ಲಿಂದನೇ ಅವನು ಪಡಿತಾನೆ. ಯಾರು? ನರಸಿಂಹವರ್ಮ ಪಲ್ಲವರ ಅರಸರಲ್ಲಿ ಶ್ರೇಷ್ಠನಾಗಿದ್ದು ಮಹಾಮಲ್ಲ ಅಂತಕ್ಕಂತಹ ಬಿರುದಿರತ್ತ ಒಂದು. ಅದ್ರ ಜೊತೆಗೆ ಅವನು ಪರಾಕ್ರಮಿಯಾಗಿದ್ದು ಚಾಲುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸ್ಕೊಳ್ತಾನೆ. ಬಾದಾಮಿ ಆಗಿರಬಹುದು ಅಥವಾ ವಾತಾಪಿ ಅಂತ ಕರಿತೀವಿ. ಸೊ ಅದನ್ನು ವಾತಾಪಿಯನ್ನು ಗೆದ್ದುಕೊತಾನೆ. ಸೊ ವಾತಾಪಿಯನ್ನು ವಾತಾಪಿಕೊಂಡ ಅಂತ ಕೂಡ ಅಲ್ಲಿ ಅವನಿಗೆ ಬಿರುದು ಬರುತ್ತೆ. ಸೊ ಹಾಗಾಗಿ ಅವನಿಗೆ ಏನಂತ ಕರೀತಾರೆ? ನರಸಿಂಹವರ್ಮನಿಗೆ ಮಹಾಮಲ್ಲ ವಾತಾಪಿಕೊಂಡ ಅಂತಕ್ಕಂತಹ 2 ಬಿರುದುಗಳು ಇರೋದನ್ನು ನೀವು ಗಮನಿಸ್ತೀರಿ. ಸೊ ಎಕ್ಸಾಮಲ್ಲಿ ಕೂಡ ನಿಮ್ಗೆ ವಾತಾಪಿಕೊಂಡ ಅಥವಾ ಮಹಾಮಲ್ಲ ಈ ಬಿರುದನ್ನು ಹೊಂದಿದಂತಹ ವ್ಯಕ್ತಿ ಯಾರು ಅಂತ ನಿಮ್ಗೆ ಕೇಳಿದ್ರು ಕೂಡ ನರಸಿಂಹವರ್ಮ ಅಂತ ಹಾಕ್ತೀರಿ. ನರಸಿಂಹವರ್ಮನು ಮಾಮಲ್ಲಪುರ ಅಥವಾ ಈಗಿನ ಮಹಾಬಲಿಪುರಂದಲ್ಲಿ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಗೊಳಿಸಿದನು. ಇದು ಕೂಡ ನಿಮ್ಗೆ ಏನಂತ ಕ್ವಶನ್ ಬರಬಹುದು? ಯಾವುದರಲ್ಲಿ? ಮಾಮಲ್ಲಪುರ ಅಥವಾ ಮಹಾಬಲಿಪುರಂ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಗೊಳಿಸಿದಂತಹ ವ್ಯಕ್ತಿಯನ್ನು ಹೆಸರಿಸಿ, ಅಥವಾ ಈ ಕೆಳಗಿನವರಲ್ಲಿ ಯಾರು ಅಂತ ಕೂಡ ಕ್ವಶನ್ ಆಗಬಹುದು. ನರಸಿಂಹವರ್ಮ ಆಗಿರ್ತಾನೆ. ಸೊ ಅದೇ ರೀತಿ ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ ಏನು ಅಂತ ನೋಡೋದಾದರೆ, ಓಕೆ, ಶಿಲ್ಪಕಲೆಗೆ ಪಲ್ಲವರ ಕೊಡುಗೆಗಳು ಏನು ಅಂತ ನೋಡೋದಾದರೆ, ಶಿಲ್ಪಕಲೆಗೆ ಪಲ್ಲವರು ನೀಡಿದಂತಹ ಕೊಡುಗೆ ಅತ್ಯಂತ ಅಮೂಲ್ಯವಾಗಿದೆ. ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳಿವೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ರಿ. ಏನು ಅಂತಂದ್ರೆ 8 ಏಕಶಿಲಾ ರಥಗಳು ಯಾರ ಕಾಲದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗತ್ತಾ? ಪಲ್ಲವರ ಕಾಲದಲ್ಲಿ ಕಾಣ್ಲಿಕ್ಕೆ ಸಿಗತ್ತಾ. ಅದೇ ರೀತಿ ಯಾರು ಅಂತಂದರೆ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳು, ಒಂದೇ ಶಿಲೆಯೊಳಗನ 8 ರಥಗಳನ್ನು ಅಲ್ಲಿ ಕೆತ್ತಿರ್ತಾರೆ. ಆ ಚಿತ್ರ ಇದ್ದರೆ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಜಗತ್ ಪ್ರಸಿದ್ಧವಾದಂತಹ ಇವನ್ನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ. ಓಕೆ, ಮಹಾಬಲಿಪುರದಲ್ಲಿ ಗಂಗಾವತರಣ ಅಂತಕ್ಕಂತಹ ಉಬ್ಬು ಶಿಲ್ಪ ಇದೆ. ಗಂಗಾವತರಣದ ಮೇಲೂ ಕೂಡ ನಿಮ್ಗೆ ಕ್ವಶನ್ ಬಂದೈತಿ. ಆ ಗಂಗಾವತರಣ ಅಂತಕ್ಕಂತಹ ಉಬ್ಬು ಶಿಲ್ಪ ನಿಮಗೆ ಎಲ್ಲಿ ಕಾಣ್ಲಿಕ್ಕೆ ಸಿಗತ್ತಾ ಅಂತಕ್ಕಂಥದ್ದು. ಸೊ ಇದು ನಿಮ್ಗೆ ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಕಾಣ್ಲಿಕ್ಕೆ ಸಿಗತ್ತಾ. ಈ ಕೆತ್ತನಲ್ಲಿ ಭಗೀರಥನು ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನ ಮಾಡಿರ್ತಕ್ಕಂತಹ ಚಿತ್ರಣ ಕೂಡ ಇಲ್ಲಿ ಚಿತ್ರಣ ಮಾಡಲಾಗಿರುತ್ತೆ. ಇದೊಂದು ಕೂಡ ಪ್ರಸಿದ್ಧವಾದಂತಹ ಉಬ್ಬು ಶಿಲ್ಪ ಆಗಿರುತ್ತೆ. ಯಾವುದರಲ್ಲಿ? ಪಲ್ಲವರ ಒಂದು ಕಾಲದಲ್ಲಿ. ಓಕೆ, ನೆಕ್ಸ್ಟು ಪಲ್ಲವರು ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಒಂದು ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದಂತಹ ಶಿವ ದೇವಾಲಯ. ನೋಡ್ರಿ, ಪಲ್ಲವರು ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿರ್ತಾರೆ ಅಂತಕ್ಕಂಥದ್ದು. ಅವುಗಳಲ್ಲಿ ಒಂದು ಎಲ್ಲೈತಪ್ಪ ಅಂತಂದ್ರೆ ಮಹಾಬಲಿಪುರದ
ಆ ಸಮುದ್ರ ತೀರದಲ್ಲಿ ನಿರ್ಮಿಸಲಾದಂತಹ ಶಿವ ದೇವಾಲಯ. ಯಾವ ದೇವಾಲಯ ರೀ ಅದು? ಓಕೆ, ಶಿವನ ದೇವಾಲಯ ಆಗಿರುತ್ತೆ. ಪಲ್ಲವರು ನಿರ್ಮಾಣ ಮಾಡಿಸಿದಂತಹ ಇನ್ನೂ ಎರಡು ಪ್ರಸಿದ್ಧ ದೇವಾಲಯಗಳಂದರೆ ಕಂಚಿಯ ಕೈಲಾಸನಾಥ ಹಾಗೂ ವೈಕುಂಠ ಪೆರುಮಾಳ್ ಅಂತಕ್ಕಂಥದ್ದು. ನೋಡ್ರಿ, ಪಲ್ಲವರು ಒಂದು ನಿರ್ಮಿಸಿದಂತಹ ದೇವಾಲಯಗಳ ಬಗ್ಗೆ ನಿಮಗೆ ತಿಳಿಸ್ರಿ ಅಂತಂದ್ರೆ ಮೇ ಬಿ ಒಂದು 2 ಮಾರ್ಕ್ಸಿಗೆ ಬಂತು ಅಂತಂದ್ರೆ ಪಲ್ಲವರ ಅರಸನನ್ನು ಬರೀರಿ. ಓಕೆ, ಅವರೊಂದು ರಾಜಧಾನಿ ಯಾವುದು ಅಂತ ಬರೀರಿ. ಅದರ ಜೊತೆಗೆ ಅವರೊಂದು ಲಾಂಛನವನ್ನು ಬರೀರಿ. ಅವರು ಭಾರಿ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಸೊ ಫಸ್ಟ್ ಒಂದು ಬಂದು ಮಹಾಬಲಿಪುರದ ಸಮುದ್ರದಲ್ಲಿ ನಿರ್ಮಿಸಲಾದಂತಹ ಶಿವನ ದೇವಾಲಯ ಆಗಿರ್ಬೋದು. ಆ್ಯಂಡ್ ಇನ್ನೆರಡು ಪ್ರಸಿದ್ಧವಾದಂಥ ದೇವಾಲಯಗಳಂತಂದರೆ ಕಂಚಿಗೆ ಕೈಲಾಸನಾಥ ಆ್ಯಂಡ್ ವೈಕುಂಠ ಪೆರುಮಾಳ್ ಅಂತಕ್ಕಂಥದ್ದು. ಸೊ ಇವುಗಳನ್ನ ಬರೀರಿ. ಎಸ್, ಇಲ್ಲಿ ಹೊಸ ಪದ ಅಂತ ಕೊಟ್ಟಾರ ನೋಡ್ರಿ, ಉಬ್ಬು ಶಿಲ್ಪ ಅಂತ ಕೊಟ್ಟಾರ. ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿದಂತಹ ಶಿಲ್ಪಕ್ಕೆ ಉಬ್ಬು ಶಿಲ್ಪ ಅಂತ ಕರಿತೀವಿ. ಸೊ ನಾವು ಇವಾಗ ಈ ರೀತಿ ಕಾಣ್ತಾ ಇರತ್ತಲ್ವ, ಸೊ ಇದು ಉಬ್ಬು ಶಿಲ್ಪ, ಮೇಲೆ ಎದ್ದು ಬರೋ ಥರ ಇರುತ್ತೆ ನೋಡಿ. ಸೊ ಅದು ಉಬ್ಬು ಶಿಲ್ಪ. ಎಸ್, ಜೊತೆಗೆ ರಾಷ್ಟ್ರಕೂಟರದ್ದು ಒಂದು ನೋಡ್ಕೊಂಡು ಬಿಡೋಣ ಸ್ನೇಹಿತರೆ. ಸಮಯ ತುಂಬ ಆಯಿತಾ? ಓಕೆ, ಇರಲಿ ಹಾಗಿದ್ರೆ. ಸೊ ಇವಾಗಲೇ ಹಾಫ್ ಆನ್ ಅವರ್ ಆಗ್ತಾ ಬಂತು. ಇರಲಿ, ರಾಷ್ಟ್ರಕೂಟರದ್ದು ಮತ್ತು ಇನ್ನೂ 4 ಮನೆತನಗಳ ಬಗ್ಗೆ ಇದೆ. ಮೇ ಬಿ ರಾಷ್ಟ್ರಕೂಟರು, ಚೋಳರು ಮತ್ತು ಚೇರರು ಇರ್ಬೋದು ಮೇ ಬಿ. ಸೊ ಅವರನ್ನು ಕೂಡ ನೋಡ್ಕೊಳ್ಳೋಣಂತೆ. ರಾಷ್ಟ್ರಕೂಟರು ಆದ ನಂತರ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತಾ ಹೊಯ್ಸಳರು ಕೂಡ ಬರ್ತಾರೆ ಇಲ್ಲಿ. ಓಕೆ, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ಚೋಳರು ಎಲ್ಲರೂ ಬರ್ತಾರೆ. ಸೊ ಸಾಕು, ಇವತ್ತಿಗೆ ಇವೆರಡನ್ನು ನೋಡ್ಕೊಂಡಿದ್ವಿ. ಮತ್ತು ಅವರು ಇವರು ಗೊಂದಲ ಆಗೋದು ಬೇಡ, ಓಕೆನಾ? ಇವತ್ತು ಹಾಗಿದ್ರೆ ನಾವು ಯಾರ್ಯಾರ್ದನ್ನು ನೋಡ್ಕೊಂಡ್ವಿ, ಕಂಚಿಯ ಪಲ್ಲವರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ, ಬಾದಾಮಿಯ ಚಾಲುಕ್ಯರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ಇವತ್ತು ಈ ಇಬ್ಬರದ್ದು ಸಾಕು ಅಂತ ಅಂದ್ಕೊತೀನಿ. ಶಾತವಾಹನರು, ಕದಂಬರು, ಗಂಗರು, ಓಕೆ, ಬಾದಾಮಿಯ ಚಾಲುಕ್ಯರು ಆ್ಯಂಡ್ ನೆಕ್ಸ್ಟ್ ಯಾರ್ದು? ಪಲ್ಲವರದು. ಸೊ ಇಷ್ಟು ಒಂದು 5 ಮನೆತನಗಳ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. 5 ಮನೆತನಗಳನ್ನು ನಾವು ನೋಡಿಕೊಂಡು ಹಿಂದೆ ಮರಿತಾ ಬರಬೇಡಿ. ಮುಂದೆ ಹೋದ ಹಾಗೆಲ್ಲ ಹಿಂದೆ ಮರಿತಾ ಬರಬೇಡಿ. ಬದಲಾಗಿ ಏನು ಮಾಡ್ಕೊಳ್ರಿ, ಆದಷ್ಟು ಅವುಗಳನ್ನ ರಿವಿಷನ್ ಮಾಡ್ಕೊಳ್ತಾ ಬನ್ನಿರಿ, ಓಕೆನಾ? ಚಾಪ್ಟರ್ ವೈಸ್ ಕೂಡ ಇವಾಗ 6ನೇ ಚಾಪ್ಟರ್ ಮುಗೀತಾ ಬಂತು. ಸೊ ಇನ್ನೊಂದು ಕ್ಲಾಸನ್ನು ನಾನು ತೊಗೊಂಡೆ ಅಂತಂದರೆ ಮೇ ಬಿ, ಅಥವಾ ಇನ್ನು 2 ಕ್ಲಾಸಲ್ಲಿ ನಾನು ನಿಮಗಿದ್ದ 6 ಚಾಪ್ಟರ್ನ ಕಂಪ್ಲೀಟ್ ಮುಗಿಸ್ಕೊಟ್ಬಿಡ್ತೀನಿ. ಸೊ ಅದಾದ ನಂತರ ನಿಮಗೆ ಸಿವಿಕ್ಸಿಗೆ ಹೋಗ್ತೀನಿ, ಓಕೆನಾ? ಸೊ ಹಾಗಾಗಿ ಹೆಚ್ಚೆಚ್ಚು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿರಿ. ಎಸ್, ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ, ರಾಷ್ಟ್ರಕೂಟರದ್ದು ಮತ್ತು ಇನ್ನುಳಿದಂತಹ ರಾಜಮನೆತನಗಳ ಬಗ್ಗೆ ನಾವು ಆನಂತರ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸಬ್ರು ಯಾರಾದರೂ ಇದೇ ಮೊದಲು ಬಾರಿ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ.